ಏನ್ರಿ ಮೇಡಮ್, ಯಾವಾಗಲೂ ಒಂದು ಕಣ್ಣಲ್ಲಿ ಸೂರ್ಯ ಒಂದು ಕಣ್ಣಲ್ಲಿ ಚಂದ್ರನ ಇಟ್ಕೊಂಡು ತಿರುಗಾಡೋ ನೀವು ಇವತ್ತ್ಯಾಕೋ ಅಮಾವಾಸ್ಯೆ ಕತ್ಲೆ ಥರ ಕಾಣಿಸ್ತಾ ಇದ್ದೀರಾ? ನನ್ನ ಕಷ್ಟ ನನಗೆ, ನಿಮ್ಮ ತಮಾಷೆ ನಿಮಗೆ. ಪ್ರಳಯನ ಆಗ್ತಾ ಇದ್ರು ಈ ಒಂದು ಸಿಕ್ಬಿಟ್ರೆ ಕುಡಿತಾನೇ ಇರ್ತೀರ. ಅಯ್ಯೋ, ಈಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ಸುಲೋಚನಾ? ನೆಮ್ಮದಿಯಾಗಿ ಒಂದು ಕಪ್ ಟೀ ಕುಡಿಯೋಕೆ ಬಿಡಲ್ವಲ್ಲೇ ನೀನು? ಅಲ್ಲ ರೀ, ನಿಮಗೆ ಸ್ವಲ್ಪ ಜವಾಬ್ದಾರಿ ಇದೆಯಾ ಅಂತೀನಿ. ಚಂದನ್ಗೂ ಗೊಂಬೆಗೂ ಮದುವೆ ಮಾಡಿ ಮೊಮ್ಮಗಳನ್ನ ಮನೆ ತುಂಬಿಸ್ಕೋಬೇಕು ಅನ್ನೋ ಯೋಚನೆ ಬರಲ್ವಾ ನಿಮಗೆ? ನೋಡೇ, ಆಗೋದೆಲ್ಲ ಅದರ ಪಾಡಿಗೆ ತಾನೇ ಆಗ್ತಾನೆ ಇರುತ್ತೆ. ಅದಕ್ಕೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ? ಮದುವೆ ಬಗ್ಗೆ ತೀರ್ಮಾನ ಮಾಡೋದು ನಾನು ನೀನು ಅಲ್ಲ, ಅವನು ಮೇಲಿರೋನು ತೀರ್ಮಾನ ಮಾಡ್ತಾನೆ. ನಿನ್ನ ಮಗನ ಬಗ್ಗೆ ಏನು ಅಂದ್ಕೊಂಡಿದ್ದೆ? ಅವನು ಯಾರನ್ನ ಮದುವೆ ಆದ? ನಿನ್ನ ಮಗಳ ಬಗ್ಗೆ ಏನು ಅಂದ್ಕೊಂಡಿದ್ದೆ? ಅವಳು ಯಾರನ್ನ ಮದುವೆ ಆದ್ಲು? ಮೊಮ್ಮಗನ ಬಗ್ಗೆ ಮೊಮ್ಮಗಳ ಬಗ್ಗೆ ಮಾತಾಡಿದಿ ಅಂದರೆ ತತ್ವಜ್ಞಾನ ಮಾತಾಡ್ತೀರಾ? ಇನ್ನು ಮನೆ ಬಿಟ್ಟು ಹೋದಾಗ ಗೊಂಬೆ ಏನಂತ ಹೇಳಿದ್ಲು ಅನ್ನೋದು ನೆನಪಿದೆ ತಾನೇ? ಚಿನ್ನು ವಾಪಸ್ ಬರೋವರೆಗೂ ನಾ ಚಂದನ್ ಮದುವೆ ಆಗಲ್ಲ ಅಂತ ಮೊಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ಲು. ಏನೋ ನಮ್ಮ ಪುಣ್ಯ, ಚಿನ್ನು ವಾಪಸ್ ಮನೆಗೆ ಬಂದ್ಲು. ಅವಳು ಮತ್ತೆ ತಲೆಕೆಟ್ಟು ವಾಪಸ್ ಹೋಗೋದ್ರೊಳಗೆ ಇವರಿಬ್ಬರು ಮದುವೆ ಮಾಡಿ ಮುಗಿಸ್ಬೇಕು. ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ರೀ. ಬಾ ಚಂದು, ಬಾ. ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ನಿನಗೆ 1000 ವರ್ಷ ಆಯಿಸು. ಅಜ್ಜಿ, ನಿಂಗೂ ತಾತಂಗೂ ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ನೋಡಪ್ಪ, ವಯಸ್ಸಾದ ನಮಗೆ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡಿದೆ ಬೇರೆ ಏನಪ್ಪ ಇರುತ್ತೆ? ಇದೀಗ ತಾನೇ ನಿಮ್ಮ ಅಜ್ಜಿ ನಿನ್ನ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ಲು. ತಾತ, ಯಾಕೆ ಮದುವೆ ಬಗ್ಗೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಶ್ರುತಿ ಈಗ ತಾನೇ ಕಾಲೇಜ್ ಮುಗಿಸ್ಯಾಳೆ, ಸ್ವಲ್ಪ ದಿನ ಓಡಾಡ್ಕೊಂಡಿರಲಿ ಬಿಡು. ಅದು ಅಲ್ಲದೆ ಹೊಸ ಕಂಪ್ನಿ ಬೇರೆ ಶುರು ಮಾಡಿದ್ದೀವಿ, ಅದು ಸ್ವಲ್ಪ ಸ್ಟೆಬಿಲೈಸ್ ಆಗಬೇಕಲ್ವಾ? ಹೇಗಿದ್ರೂ ನಿಶ್ಚಿತಾರ್ಥ ಮುಗ್ದಿದೆ, ಇನ್ನು ಮದುವೆ ಒಂದು ಬಾಕಿ ಇದೆ ತಾನೆ. ಆಗುತ್ತೆ ಆರಾಮಾಗಿ, ಯಾಕೆ ಯೋಚನೆ ಮಾಡ್ತೀರಾ? ಚಂದು, ಊಟ ರೆಡಿ ಇದೆ. ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ. ರೀ, ನಿಮ್ಮ ಮೊಮ್ಮಗನಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ. ನಾಳೆ ಅಂದಿದ್ದೆಲ್ಲ ಹಾಳೆ. ನನ್ನ ಮೊಮ್ಮಗಳು ನನ್ನ ಮಗಳಿಗಿಂತ ಹಠ ಮಾರಿ. ಅವಳು ಯಾರ ಮಾತು ಕೇಳದೆ ಇದ್ರು ಚಿನ್ನು ಮಾತು ಕೇಳ್ತಾಳೆ. ಆ ಹುಡುಗಿ ಗೊಂಬೆ ಜೊತೆ ಇರುವಾಗಲೇ ಗೊಂಬೆ ಮದುವೆ ಮಾಡಿ ಮುಗಿಸ್ಬೇಕು. ಅವಳು ಒಪ್ಕೊಳ್ಳಿಲ್ಲ ಅಂದರೆ ಚಿನ್ನು ಕೈಲಿ ಹೇಳಿ ಒಪ್ಪಿಸ್ಬೋದು. ಅದ್ಯಾವ ಜನ್ಮದ ಪಾಪನೋ ನೀನು ನನ್ನ ಮಗಳಿಗೆ ಬಂದು ಒಕ್ಕರಿಸ್ಕೊಂಡಿದ್ಯಾ? ನೀನು ಬರೋದಕ್ಕಿಂತ ಮುಂಚೆ ನಾನು ನನ್ನ ಮಗಳು ಫ್ರೆಂಡ್ಸ್ ಥರ ಇದ್ವಿ, ಅಕ್ಕ ತಂಗಿರ್ ಥರ ಇದ್ವಿ. ಈಗ ನಮ್ಮಿಬ್ರು ಮಧ್ಯೆ ಗೋಡೆ ಥರ ಬಂದು ನಿಂತಿದ್ಯಾ. ತಾಯಿ ಮಗಳನ್ನ ಬೇರೆ ಮಾಡಿದ ಪಾಪ ಈ ಜನ್ಮ ಪೂರ್ತಿ ನಿನ್ನ ಕಾಡುತ್ತೆ. ಹೆತ್ತ ತಾಯಿ ಶಾಪ 10 ಜನ್ಮ ಕಾಡುತ್ತಂತೆ ಕಣೆ. ನೋಡು, ಚಿನ್ನು, ಯಾಕೆ ಒಂಥರ ಇದೆಯಾ? ಅಲ್ಲ ಕಣೆ, ಬೆಳಗ್ಗೆ ಎಲ್ಲ ನಗ್ನಾಗ್ತಾ ಇದ್ದೆ, ಇದ್ದಕ್ಕಿದ್ದಾಗೆ ಏನಾಯ್ತು ನಿನಗೆ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹಂಗೆಲ್ಲ ಏನೂ ಇಲ್ಲ ಅಕ್ಕ. ಚಿನ್ನು, ನಿನ್ಗೊಂದು ಗೊತ್ತಾ? ನೀನು ಮನೆ ಬಿಟ್ಟು ಹೋಗಿದ್ಯಾ ಅಂತ ಗೊತ್ತಾಗಿದ್ದ ತಕ್ಷಣ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದಂಗಾಯ್ತು. ಆ ಸತ್ಯನ ನಂಗೆ ನಂಬೋದಕ್ಕೆ ಆಗಲಿಲ್ಲ. ಯಾಕೆ ಚಿನ್ನು, ನೀನು ಯಾಕೆ ಮನೆ ಬಿಟ್ಟು ಹೋದೆ? ಅಲ್ಲ ಕಣೆ ಅಕ್ಕ, ನಂಗಿಲ್ಲಿ ಬೇಜಾರಾಗ್ತಿದೆ. 2 ದಿನ ಸುನೀತಕ್ಕನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನನ್ನ ಹತ್ರ ಹೇಳಿದಿದ್ರೆ ನಾನು ಬೇಡ ಅಂತಿದ್ನ? ಚಿನ್ನು, ನಿನ್ನ ಸಂತೋಷನೇ ನನ್ನ ಸಂತೋಷ ಕಣೆ. ನಿನಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ? ಅವತ್ತು ಅಪ್ಪ ಅಮ್ಮ ನನ್ನ ಚಂದನ್ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರು. ಅದನ್ನು ಮೊದಲು ನಿನಗೆ ಹೇಳಬೇಕು ಅಂತ ಓಡೋಡ್ ಬಂದೆ. ಆದರೆ ನನ್ನ ತಂಗಿ ಮಾರಿ ಮನೆ ಬಿಟ್ಟು ಹೊರಟೋಗಿದ್ಲು. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ತುಂಬ ಕೋಪ ಬಂತು. ಆ ಕೋಪದಲ್ಲಿ ಚಿನ್ನು ವಾಪಸ್ ಮನೆಗೆ ಬರೋವರೆಗೂ ನಾನು ಚಂದನ್ ಮದುವೆ ಆಗಲ್ಲ ಅಂತ ಹೇಳಿಬಿಟ್ಟೆ.
ಇವಾಗಲೂ ಅದನ್ನು ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ. ನಾನು ಆ ಥರ ಹೇಳಿದಾಗ ಚಂದುಗೆ ಎಷ್ಟು ಬೇಜಾರಾಗಿರ್ಬೇಡ. ಸದ್ಯ ಚಂದು ನಿನ್ನ ವಾಪಸ್ ಕರ್ಕೊಂಡು ಬಂದಲ್ಲ, ನಂಗೆ ಅದೇ ಸಮಾಧಾನ. ಇಲ್ಲ ಅಂದಿದ್ರೆ ನೀನು ನನಗೆ ಸಿಗೋ ತನಕ ನನ್ನನ್ನು ಮದುವೆ ಆಗೋದಕ್ಕೆ ಚಂದು ಕಾಯಬೇಕಾಗಿತ್ತು. ಅಕ್ಕ, ನಾನು ನಿನ್ಗೇನು ಮಾಡಿದೆ ಅಂತ ನಿನಗೆ ನನ್ನ ಕಂಡ್ರೆ ಇಷ್ಟೊಂದು ಇಷ್ಟ? ಯಾಕೆ ಅಂದರೆ ಏನೇ ಹೇಳಿ, ನೀನು ನನ್ನ ತಂಗಿ, ನಾನು ನಿನ್ನ ಅಕ್ಕ. ಅದಕ್ಕೆ ಪ್ರಪಂಚದಲ್ಲಿ ನೀನು ನನ್ನ ಚಿನ್ನು ಬಿಟ್ರೆ ನನಗೆ ಯಾರು ಅಷ್ಟೊಂದು ಮುಖ್ಯ ಅಂತ ಅನ್ಸಲ್ಲ. ಚಿನ್ನು, ನಿನಗೊಂದು ಗೊತ್ತಾ, ನಾನು ದೇವ್ರ ಹತ್ರ ಕೈ ಮುಗ್ದು ಕೇಳ್ಕೊಳ್ದೆ ಹೋದ್ರು ಆ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ. ಚಂದನಂತ ಚಂದದ ಗಂಡ, ನಿನ್ನಂತ ಮುದ್ದಾದ ತಂಗಿನ ಆ ದೇವ್ರು ನನಗೆ ಕೊಟ್ಟಿದ್ದಾನೆ. ನನಗಷ್ಟೇ ಸಾಕು. ಬೇಡದೆ ಇದ್ರು ಬೇಡ ಅಂದ್ರು ಆ ದೇವ್ರು ನನಗೆಲ್ಲ ಕೊಟ್ಟಿದ್ದಾನೆ. ಆದ್ರೂ ನನಗೊಂದು ಭಯ ಇದ್ದೇ ಇದೆ. ನನ್ನಿಂದ ಚಂದನ್ನ ಯಾರಾದ್ರೂ ಕಿತ್ಕೊಂಡ್ ಬಿಡ್ತಾರ ಅಂತ. ಅಕ್ಕ, ಸುಮ್ಗೆ ಹಂಗೆಲ್ಲ ಏನೇನೋ ಯೋಚನೆ ಮಾಡಬೇಡ. ಅಂಥದ್ದೆಲ್ಲ ಏನೂ ಆಗೋಕ್ಕಿಲ್ಲ. ನಾನು ಕೈ ಮುಗಿದ್ದೇವರು ನನ್ನನ್ನು ಕಾಪಾಡ್ದಂಗೆ ನನ್ನ ಅಕ್ಕನೂ ಕಾಪಾಡ್ತಾನೆ. ನಂಬಿ ಕೆಟ್ಟವ್ರಿಲ್ಲ ಅಂತ ನನ್ನ ತಾತಮ್ಮ ಹೇಳ್ತಿತ್ತು. ನೀನು ಹೋಗಿ ಮನಿಕೋ, ಕೆಟ್ಟದೆಲ್ಲ ಯೋಚನೆ ಮಾಡಬೇಡ, ಕೆಟ್ಟ ಕನ್ಸು ಬೀಳ್ತದೆ. ಚಿನ್ನು, ನಾನಿವತ್ತು ನಿನ್ನ ಜೊತೆನೇ ಮಲ್ಕೊಳ್ಳ. ಗುಡ್ ನೈಟ್ ಚಿನ್ನು ಮರಿ. ನನಗೂ ಅದೇ ಭಯ. ನಿನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗೇ ಅದೆ, ಎಲ್ಲ ಸರಿಯಾಗೇ ಅದೆ. ಆದರೆ ನನ್ನ ಕಾರಣಕ್ಕೆ ಎಲ್ಲಿ ನಿನ್ನ ಜೀವನ ಹಾಳಾಗೋಗುತ್ತೋ ಅಂತ ಭಯ. ನನ್ನ ಮನೆ ಬಿಟ್ಟು ಯಾಕೆ ಹೋದೆ, ಈ ಮನೆ ಬಿಟ್ಟು ಯಾಕೆ ಹೋದೆ ಅಂತ 1000 ಸರಿ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ನಿನ್ನ ನಾಳೆ ಕಟ್ಕೊಬೇಕಾಗಿರೋ ಮನುಷ್ಯ ನನ್ನ ನೆನ್ನೆನೆ ಕಟ್ಕೊಂಡಿದ್ದಾರೆ ಅಂತ ಹೇಳಬೇಕಾಗಿತ್ತ? ನನ್ನ ಜೀವ ಹೋದ್ರೂ ಸರಿ ಅಕ್ಕ, ನಿನ್ನ ಜೀವನಕ್ಕೆ ಯಾವ ತೊಂದರೆನೂ ಆಗಬಾರ್ದು. ಆ ಕಾರಣಕ್ಕೇನೆ ನಾನು ವಾಪಸ್ ಬಂದಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ಲ. ಮದುವೆ ಆಗೋ ವಯಸ್ಸಾದ್ರೂ ಜವಾಬ್ದಾರಿ ಅನ್ನೋದೇ ಇಲ್ವಲ್ಲ. ತನ್ನ ವಸ್ತುನ ಎಲ್ಲ ಅಂದ್ರೆ ಅಲ್ಲಿ ಇಟ್ಬಿಡ್ತಾಳೆ. ಗೊಂಬೆ ಎಲ್ಲಿ ಹೋದ್ಲು? ಇನ್ನೆಲ್ಲ ಹೋಗಿರ್ತಾಳೆ. ಆ ದರಿದ್ರದವಳು ರೂಮಲ್ಲಿ ಕುತ್ಕೊಂಡು ಹರಟೆ ಹೊಡಿತಿರ್ತಾರೆ ಇಬ್ರು. ಇಷ್ಟು ದಿನ ಇವರಿಬ್ಬರದು ಯಾಕೋ ಸ್ವಲ್ಪ ಅತಿ ಅನ್ನಿಸ್ತಿತ್ತು. ಆದರೆ ಇವರಿಬ್ಬರದು ಸಿಕ್ಕಾಪಟ್ಟೆ ಅತಿ. ಇದಕ್ಕೊಂದು ಗತಿ ಕಾಣಿಸ್ದೇ ಇದ್ದರೆ ನನ್ನ ತಿಥಿ ಆಗೋದಂತೂ ಗ್ಯಾರಂಟಿ. ನಾನು ನೋಡಿದಷ್ಟು ಇವಳು ಆಟ ಜಾಸ್ತಿ ಆಗ್ತಾ ಇದೆ. ನಿನ್ನ ಮಗಳದು ಅತಿ ಆಯಿತು. ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಕೈಲಾಶ್. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಯಾವುದು ಮಿತಿ ಮೀರಿ ಆಡಬಾರ್ದು. ನೀನು ಹೇಳಿದ್ದು ಆನೂ ಅರ್ಥ ಆಗಿಲ್ಲ, ಈನೂ ಅರ್ಥ ಆಗಿಲ್ಲ ನನಗೆ. ಅದು ಏನು ಹೇಳಬೇಕು ಅಂತಿದ್ಯೋ ಅದನ್ನು ನೇರವಾಗಿ ಹೇಳು.
ಒಂದು ನಿಮಿಷ, ಗೊಂಬೆ ಬರೀ ನನ್ನ ಮಗಳಲ್ಲ, ನಮ್ಮಿಬ್ಬರ ಮಗಳು. ಈಗ ಹೇಳು, ಅದು ಏನು ಹೇಳಬೇಕು ಅಂತಿದ್ದು? ನಮ್ಮ ಮಗಳಿಗೆ ಅಂತ ಒಂದು ರೂಮು, ಮನೆ ಕೆಲಸದವಳಿಗೆ ಅಂತ ಒಂದು ರೂಮು ಈ ಮನೇಲಿದೆ. ಹೋಗಿ ನೋಡು ಕೈಲಾಶ್, ನಮ್ಮ ಗೊಂಬೆ ಆ ಕೆಲಸದವಳ ಕೈ ಹಿಡ್ಕೊಂಡು ಮೈ ಸೋಕಿಸ್ಕೊಂಡು ಪಕ್ಕದಲ್ಲಿ ಮಲಗಿದಾಳೆ. ಛೇ, ನನಗಿದೆಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ. ತಾಯಿಯಾಗಿ ನಾನು ಬುದ್ಧಿ ಹೇಳಕ್ಕೆ ಹೋದರೆ ಅದನ್ನು ಕೇಳೋ ಬುದ್ಧಿವಂತಿಕೆ ಅಂತೂ ಅವಳಿಗಿಲ್ಲ. ತಂದೆ ಆಗಿ ನೀನಾದರೂ ಅವಳಿಗೆ ಬುದ್ಧಿ ಹೇಳಬಾರ್ದಾ? ನೀನು ಯಾರನ್ನ ಕೆಲಸದವಳು ಅಂತ ಇದೆಯೋ ಅವಳನ್ನ ನಮ್ಮ ಮಗಳು ತಂಗಿ ಅನ್ಕೊಂಡಿದ್ದಾಳೆ. ಚಿನ್ನು ಜೊತೆ ಗೊಂಬೆ ಯಾವತ್ತವರೆಗೂ ಚೆನ್ನಾಗಿರ್ತಾಳೋ ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ಅದರಲ್ಲಿ ಒಟ್ಟಿನಲ್ಲಿ ನನ್ನ ಮಗಳು ಖುಷಿಯಾಗಿರ್ಬೇಕು ಅಷ್ಟೇ. ಚಿನ್ನು ಗೊಂಬೆ ರೂಮಲ್ಲಿ ಮಲ್ಕೊಂಡ್ರೇನು, ಗೊಂಬೆ ಚಿನ್ನು ರೂಮಲ್ಲಿ ಮಲ್ಕೊಂಡ್ರೇನು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಯಾಕೆ ಕಲ್ಪನಾ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯಾ? ನಿನಗೆ ಹೆಣ್ಣಿನ ಮನಸ್ಸಿನ ತಳಮಳ ಈ ಜನ್ಮದಲ್ಲಿ ಅರ್ಥ ಆಗಲ್ಲ ಕೈಲಾಶ್. ನಾಳೆ ಗೊಂಬೆ ಚಂದನ್ನ ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ಜೊತೆಲಿ ಈ ಶನಿನೂ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಖಂಡಿತ ಗೊಂಬೆ ಮದುವೆ ಆದಮೇಲೆ ಚಿನ್ನನ ಅವಳ ಜೊತೆ ಕರ್ಕೊಂಡು ಹೋಗೇ ಹೋಗ್ತಾಳೆ, ಅದರಲ್ಲಿ ಯಾವ ಡೌಟೂ ಇಲ್ಲ. ಆದರೆ ನಿನ್ನ ಮಗಳ ಹತ್ರ ಒಂಥರ, ಚಿನ್ನು ಹತ್ರ ಒಂಥರ ಆಡ್ತಿರೋದು, ನಿನ್ನ ಈ ಇಬ್ಬಂದಿ ಆಟ, ಎರಡು ಮುಖದ ನಾಟಕ ಬಹಳ ದಿವಸ ಇರಲ್ಲ. ಈ ನಿನ್ನ ನಾಟಕದ ಕಾರಣಕ್ಕೆ ನೀನು ನಿನ್ನ ಮಗಳನ್ನ ಕಳ್ಕೊತೀನಿ. ನಿನ್ನನ್ನು ತುಂಬ ಇಷ್ಟಪಡೋ ವ್ಯಕ್ತಿಯಾಗಿ ಹೇಳ್ತಿದ್ದೀನಿ ಕೇಳಿ. ನೀನು ಏನೇ ಮಾಡಿದ್ರೂ ಚಿನ್ನು ತಡ್ಕೋತಾಳೆ. ಆದರೆ ನೀನು ಹೀಗೆ ಮಾಡ್ತಿದ್ಯಾ ಅಂತ ನಿನ್ನ ಮಗಳಿಗೇನಾದರೂ ಗೊತ್ತಾದರೆ ಖಂಡಿತ ನೀನು ನಿನ್ನ ಮಗಳನ್ನ ಕಳ್ಕೊತೀಯ. ಕಲ್ಪನಾ, ನಿನ್ನನ್ನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ ವಾಸ್ತವವಾಗಿ ನೀನು ಯಾರನ್ನ ಇಷ್ಟಪಡ್ತೀಯ ಅಂತ ಹೇಳೇ ಬಿಟ್ಟಿಯಲ್ಲ ಕೈಲಾಶ್. ಅಕ್ಕ ಪಕ್ಕ ಹಿಂದೆ ಮುಂದೆ ಇಲ್ದಿರೋ ಹುಡುಗಿ ಬಗ್ಗೆ ನಿನಗೂ ಅಕ್ಕರೆ ಬಂದ್ಬಿಡ್ತಾ? ನೋಡು ಕಲ್ಪನಾ, ನಿನ್ನ ಮನಸ್ಸಿಗೆ ಅನಿಸಿದ್ದನ್ನು ನೀನು ನೇರವಾಗಿ ಹೇಳಿದೆ, ಹಾಗೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ನೇರವಾಗಿ ಹೇಳಿದ್ದೀನಿ. ಕೇಳಿದ್ರೆ ಕೇಳು, ಬಿಟ್ಟರೆ ಬಿಡು. ಗುಡ್ ನೈಟ್. ಚಿನ್ನು, ಈ ಕಪ್ಪೆ ಬೆಳಗ್ನೆ ಎಲ್ಲೋದದ್ದು?